ದೇವರಿಗೆ ಬಂದಿದ್ದಾರೆ, ಏನಾದ್ರು ಸಿಹಿ ಸುದ್ದಿ ಇದೆಯಾ? ಇಲ್ಲ ನೋಡಿ, ಒಂದು ನಮ್ಮ ಇದು ಕುಲದೇವರು. ನಾವು ಪ್ರತಿ ಸಾರಿಗೆ ಬರ್ತೀವಿ, ಈ ಸಾರಿ ಜಾತ್ರೆಗೆ ಬರೋಕ್ಕಾಗಲಿಲ್ಲ. ಮತ್ತು ಕೆಲವು ಸಮಯ ಸಿಗ್ತಿರೋದ್ರಿಂದ ಈ ಸಾರಿ ಬರೋಕ್ಕಾಗಲಿಲ್ಲ. ಯಾಕೋ ಒಂದ್ಸರಿ ಆಂಜನೇಯ ಯಾಕೋ ಒಂದು ಸ್ವಲ್ಪ ಮನಸ್ಸಲ್ಲಿ ಬಂದಂಗೆ ಆಯಿತು. ಹಾಗಾಗಿ ಸೀದಾ ಬಂದು ನಮ್ಮ ಫ್ಯಾಮಿಲಿ ಸಮೇತ ಬಂದು ಒಂದು ಪೂಜೆ ಮಾಡಿಸೋಣ ಅಂತ ಬಂದಿದ್ದೆ ಅಷ್ಟೇ. ನಮ್ಮ ಮನೆ ದೇವರು ವಿಠ್ಠಲಾಯ ಸ್ವಾಮಿ. ಹಾಗಾಗಿ ಅವನ ದರ್ಶನ ಪಡೆದ್ರೆ ಏನೋ ಆಶೀರ್ವಾದ ಆಗ್ಬೋದು ಅಂತ ಇದೆ. ಮುಂದೆ ಮಂತ್ರಿ ಸ್ಥಾನಗಳೆಲ್ಲ ಚೇಂಜ್ ಆಗ್ತಾ ಇದೆ, ಏನೋ ಒಂದು ಅವಕಾಶ ಆಗ್ಬೋದು ಅಂದರೆ ಅದನ್ನು ಇರ್ಬೋದು, ಇಲ್ಲ ಅನ್ನೋಕ್ಕಾಗಲ್ಲ. ಅದಕ್ಕೂ ಸಹ ಬೇಡ್ಕೊಂಡಿದ್ದೀನಿ, ಅದೇನು ತಪ್ಪೇನಿಲ್ಲ. ಅದೇ ಅದಕ್ಕೆ ಈಗ ಶೀಘ್ರದಲ್ಲೇ ಏನೋ ವಿಸ್ತರಣೆ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೆ. ಸತ್ಯ ಇದೆ. ಈಗ ಆಲ್ರೆಡಿ ಬಹುಶಃ ಈ ಚುನಾವಣೆ ರಿಸಲ್ಟ್ ಬಂದ ಮೇಲೆ ಸದ್ಯದಲ್ಲೇ ಒಂದು ಸಂಪುಟ ರಚನೆ ಮಾಡಬೇಕಂತೇಳಿ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ನಾಯಕರ ಮನಸ್ಸಲ್ಲಿದೆ. ಅದು ಮಾಡಬೇಕು. ಯಾಕಂದರೆ ಈಗ 2 ವರ್ಷ ಕೊಡಬೇಕಂತ ಏನು ಸುರ್ಜೇವಾಲರು ಹೇಳಿದರು, ಅದರಿಂದ 3 ವರ್ಷ ಆಯಿತು. ಹಾಗಾಗಿ ಒಂದಿಷ್ಟು ಜನರಿಗೆ ಬದಲಾವಣೆ ಮಾಡಿ ಒಂದಿಷ್ಟು ಚುನಾವಣೆ ಪೂರ್ವದಲ್ಲಿ ಒಳ್ಳೆಯದು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ನಾವು ಕೇಳಿದ್ದೀವಿ. ಅದಕ್ಕೆ ರಾಷ್ಟ್ರೀಯ ನಾಯಕರು ಸಹ ಒಪ್ಪಿಕೊಂಡಿದ್ದಾರೆ. ತಾವು ಪ್ರಬಲ ಕಾಣ್ತೀನಿ ಸರ್. ನಾನು 3 ಸಾರಿ ಎಮ್ ಎಲ್ ಎ ಆಗಿದ್ದೇನೆ, ನಾನು ಇದ್ದೇನೆ. ಹಾಗಾಗಿ ನಾನು ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದೆ. ಬಟ್ ಹಕ್ಕುಗಳನ್ನು ಕೇಳೋಕ್ಕೆ ಅವಕಾಶ ಇದೆ. ನನಗೊಂದು ಅವಕಾಶ ಕೊಡಿ ಅಂತ ಕೇಳಿದ್ದೀನಿ. ಹಾಗಾಗಿ ಅವರ ಬಿಟ್ಟಿದ್ದು ದೇವರ ಆಶೀರ್ವಾದ ಕೇಳಿದ್ದೀನಿ, ಆ ದೇವರ ಮೇಲೆ ಹಾಕಿದ್ದೀನಿ. ಶರಾವತಿ ವಿದ್ಯುತ್ ಸ್ಥಾವರದ ಬಗ್ಗೆ ಸಮಸ್ಯೆ ಇದೆಲ್ಲ ಸರ್, ಬಗ್ಗೆ ಖಂಡಿತ. ಶರಾವತಿ ದೊಡ್ಡ ಸ್ಥಾವರ ಏನು ಬಂದಿದೆ ಅದು ಇಡೀ ಒಂದು ಜಿಲ್ಲೆಯನ್ನು ಅವರು ಕೇಳ್ತಾ ಇದ್ದಾರೆ. ನಾನು ಹೇಳೋದು ಶರಾವತಿ ಇದ್ರದ್ದು ಕೇಂದ್ರ ಸರ್ಕಾರದ ಅನುಸ್ಥಾವರ ಇರೋದು ಕೇಂದ್ರ ಸರ್ಕಾರದ್ದು. ಇದು ನನ್ನ ಒಬ್ಬರಿಗೆ ಬರಲ್ಲ, ಇಲ್ಲಿ ಸ್ಥಳೀಯ MP ಅವರಿಗೂ ಬರುತ್ತಾರೆ. ಅವರು ತಿಳ್ಕೊಬೇಕಲ್ಲ, ಅವರಿಗೂ ಬರುತ್ತೆ. ಅವರು ಅಲ್ಲಿ ನಿಲ್ಲಿಸ್ಬೇಕು. ಕೇಂದ್ರದಲ್ಲಿ ಅವ್ರು ನಿಲ್ಲಿಸಿದ್ರೆ ನಾವೇ ಇಲ್ಲಿ ನಿಲ್ಲಿಸ್ತೀವಿ. ಅಷ್ಟೇ ಬಿಟ್ಟರೆ ನಮ್ಮದೇನಿಲ್ಲ. ಯಾಕಂದರೆ ಇಲ್ಲಿ ಮಡೆನೂರು ಡ್ಯಾಮ್ ಆಯಿತು, ಆನಂತರ ಶರಾವತಿ ಡ್ಯಾಮ್ ಆಯಿತು. ಭಾಳಷ್ಟು ಜನ ಮುಳುಗಡೆ ಆದಂಥ ಸಂತ್ರಸ್ತಿರುವಂಥದ್ದು ಡ್ಯಾಮ್ ಇರೋದ್ರಿಂದ. ಅದರಿಂದ ನೋಡಿ, ನಮ್ಮ